नाथार्गणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पदे नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् व्यासाय भवनाशाय श्रीशाय गुणनाशे हृदयाय शुद्धविद्याय मध्वाय नमो नमः तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनं श्रीगुरुभ्यो नमः हरिः ओಂ. ಸೊ ದುರ್ಯೋಧನ ಧೃತರಾಷ್ಟ್ರನನ್ನು ಪೂರ್ತಿ ಬದಲಾವಣೆ ಮಾಡಿಬಿಟ್ಟ. ಅವರನ್ನು ವಾರಣಾವತಕ್ಕೆ ಕಳಿಸುವ, ನಿನ್ನ ಮಕ್ಕಳು ಇಲ್ಲೇ ಇರುವುದು. ಅವಾಗೇನಾಗ್ತದೆ, ನಿನ್ನ ಮಕ್ಕಳು ದಾಸರಾಗುವುದಿಲ್ಲ. ಆಮೇಲೆ ನಿನಗೆ ಅವ್ರ ಮೇಲೆ ಪ್ರೀತಿ ಅಲ್ವಾ, ಅವರಿಗೂ ಒಂದು ವಾರಣಾವತದಲ್ಲಿ ಅವರು ಇರಲಿ, ವಾರಣಾವತದಲ್ಲಿ ಖುಷಿಯಾಗಿರಲಿ, ಅಲ್ಲೇ ಬೇಕಾದರೆ ರಾಜ್ಯ ಆಡಳಿತ ಮಾಡಲಿ ಅಂತ ತಿಳ್ಕೊಂಡು. ಅಂತೇಳಿದರೆ ಯಾರಿಗೂ ಏನೂ ಒಂದು ಏನು ದ್ವೇಷ ಗೀಷ ಇವರು ಅದರಿಂದ ಕಳಿಸಿದ್ದಾರೆ ಏನಿಲ್ಲ. ವಾರಣಾವತದಲ್ಲಿ ಅವರು ರಾಜ್ಯ ಆಡಲಿ, ನಾವಿಲ್ಲಿ ಆಡುವ, ಬಟ್ ನಮ್ಮ ಒಟ್ಟಿಗೆ ಅವರು ಇರುವುದು ಬೇಡ. ಯಾಕಂತೇಳಿದರೆ ನಮ್ಮೊಟ್ಟಿಗಿದ್ದರೆ ಭೀಷ್ಮಾದಿಗಳು ಕೂಡ ಅವರ ಪಾರ್ಟಿಯೇ, ಆಮೇಲೆ ಎಲ್ಲ ಪ್ರಜೆಗಳು ಕೂಡ ಅವ್ರದ್ದೇ ಪಕ್ಷ. ಯಾಕಂತೇಳಿದರೆ ಭಾರಿ ಒಳ್ಳೆಯವರು, ಪಾಂಡವರು ಭಾರಿ ಒಳ್ಳೆಯವರು, ಭಾರಿ ಒಳ್ಳೆಯವರು ಅಂತ, ಎಲ್ಲರೂ ಭಾರಿ ಒಳ್ಳೆಯವರು ಅಂತೇಳಿದರೆ ನಮ್ಮನ್ನು ದ್ವೇಷಿಸೋದಕ್ಕೆ ಕಾರಣ ಆಗ್ತದೆ. ನಮ್ಮ ಕುಲ ಏನಾಗ್ತದೆ, ಒಡಕು ಆಗ್ತದೆ. ಯಾಕಂದರೆ ಅವರು ಒಳ್ಳೆಯವರು, ಇವರು ಮಹಾ ಕೆಟ್ಟವರು, ಇವ್ರದ್ದು ಇದೇ ಬೇಡ ಅಂದರೆ ಅದು ಸಂತಾನನೇ ಅದು ಹಾಗೆ, ಅದು ಒಳ್ಳೆಯದಲ್ಲ. ಯಾವುದು ಈ ದುರ್ಯೋಧನಾದಿಗಳು ಅಂತ ನಮಗೆ ಯಾಕೆ ಹಣೆಪಟ್ಟಿ? ಆದ್ದರಿಂದ ಅವರನ್ನು ಕಳಿಸಿದರೆ ಮತ್ತೆ ನಮಗೇ ಸುತ್ತು ಬರ್ತಾರೆ ಎಲ್ಲರೂ. ಆದ್ದರಿಂದ ಏನಂತ ಹೇಳಿದರೆ ಒಂದು ಸಲ ಅವ್ರು ಇಲ್ಲಿ ಇರೋದು ಬೇಡ, ಕಳಿಸಿಬಿಡುವ. ಕಳಿಸೋದು ಅಂತೇಳಿದರೆ ಕಳಿಸುವಾಗ ಹೀಗೆ ಒಂದು ದಿವಸಕ್ಕೆ 2 ದಿವಸಕ್ಕಂತ ಕಳಿಸೋದು, ಮತ್ತು ಅಲ್ಲೇ ಪರ್ಮನೆಂಟ್ ಮಾಡಿಬಿಡೋದು. ಯಾರಿಗೂ ಏನೂ ಗೊತ್ತಾಗಲಿಲ್ಲ. ಅವರಿಗಂತೇಳಿದರೆ ಹೋದವರಿಗೆ ಅಲ್ಲೇ ಖುಷಿಯಾಗಿ ಬಿಡ್ತು, ಅವರು ಅಲ್ಲೇ ಇದ್ದಾರೆ ಅಂತ. ಅಂದರೆ ಅವರನ್ನು ಇಲ್ಲಿಗೆ ಬರಲಿಕ್ಕೆ ಬಿಡಲಿಲ್ಲ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಈ ರೀತಿ ಎಲ್ಲ ಬಹಳ ಉನ್ನತ ಮಟ್ಟದ ಕೂಟನೀತಿಯ ಉಪಾಯವನ್ನು ದುರ್ಯೋಧನ ಧೃತರಾಷ್ಟ್ರನಿಗೆ ಹೇಳ್ತಾರೆ. ಹಾವು ಸಾಯಬಾರದು, ಕೋಲು ಮುರಿಯಬಾರದು, ಯಾರಿಗೂ ಏನೂ ಗೊತ್ತಾಗಬಾರ್ದು. ಸೊ ನಮ್ಮ ಏನಿದೆ, ನಮ್ಮ ಅಧರ್ಮ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ಇವರು ಧರ್ಮದಲ್ಲಿದ್ದ ಪಾಂಡವರನ್ನು ಈ ರೀತಿ ಕಾಲು ತಪ್ಪಿಸಿ ಅವರನ್ನು ಬೀಳಿಸಿದಾಗ ಮಾಡಬೇಕು. ಅಂದರೆ ಅವರು ಬೀಳಬೇಕು, ನಾವು ಬೀಳಿಸಿದ್ದಲ್ಲ ಅಂತ. ಸೊ ಅಂತೇಳಿದರೆ ಯಾರು ಪ್ರಜೆಗಳು ದಂಗೆ ಹೇಳೋದು ಇಲ್ಲ, ಭೀಷ್ಮಾದಿಗಳಿಗೂ ಗೊತ್ತಾಗೋದು ಇಲ್ಲ, ಭೀಷ್ಮಾದಿಗಳಿಗೆ ವಿಷಯವೇ ಗೊತ್ತಿಲ್ಲ ಏನಂತ ತಿಳ್ಕೊಂಡು. ಇನ್ನು ವಿದುರ ಒಬ್ಬ ಅಲ್ಲ, ಅವನನ್ನು ನೋಡಿಕೊಳ್ಳುವ ಅಂತ ತಿಳ್ಕೊಂಡು. ಆಮೇಲೆ ಒಂದು ಸಲ ಪಾಂಡವರು ಇಲ್ಲಿ ಹೋದ ಮೇಲೆ ಮತ್ತು ವಿದುರ ಕೂಡ ನಮಗೆ ಸುತ್ತ ಬರಬೇಕಲ್ವ, ಆವಾಗ ಅವನಿಗೆ ಕಳಿಸಿಕೊಡುವ ಅಂತ ಹೇಳ್ಕೊಂಡ್ಬಿಟ್ಟು ಎಲ್ಲ ಈ ರೀತಿ ಧೃತರಾಷ್ಟ್ರನಿಗೆ ಒಪ್ಪಿಗೆ ಆಗುವ ರೀತಿಯಲ್ಲಿ ಏನು ಅಂತೇಳಿದರೆ, ಇದು ಅವರನ್ನು ಬಹಳ ಪರಾಕ್ರಮಿಗಳು, ಅವರನ್ನು ಕಳಿಸಲಿಕ್ಕೆ ಸಾಧ್ಯ ಇಲ್ಲ, ನಾನು ಮನಸ್ಸು ಮಾಡಿದರೂ ಅದು ಆಗದ ವಿಷಯ ಅಂತ ಹೇಳಿದ ಧೃತರಾಷ್ಟ್ರ ಈಗ ಯೋಚನೆ ಮಾಡ್ತಾನೆ, ನನ್ನ ಮಗ ಬಹಳ ಬುದ್ಧಿವಂತ ಇದ್ದಾನೆ. ಸೊ ಅಂತೇಳಿದರೆ ಏನು, ಎಲ್ಲ ಯಾರಿಗೂ ಗೊತ್ತಾಗದಾಗೆ ಅವರನ್ನು ವಾರಣಾವತಕ್ಕೆ ದೂಡಲಿಕ್ಕೆ ಭಾರಿ ಒಳ್ಳೆಯ ಉಪಾಯ ಮಾಡಿದ್ದಾನೆ ಅಂತೇಳ್ಕೊಂಡು ಧೃತರಾಷ್ಟ್ರನಿಗೆ ಮನವರಿಕೆ ಆಗಲಿಕ್ಕೆ ಶುರುವಾಗಿದೆ. ಅಲ್ಲಿವರೆಗಾಗಿದೆ. ಸೊ ವೈಲಾರಿದ್ದಾರೆ ಇವತ್ತು, ವೈಲಾರಿ ಕಾಣಿಸ್ತಾರಾ? ಹಾಂ, ಪಣ್ಣೆ ವೈಲಾರಿ. ನೆಕ್ಸ್ಟ್ ಶ್ಲೋಕ. ವಿಷ್ಣುರ್ಜಯಂತ ಇತಿ ಶಂಭು ಸಹಾಯ ಆಸ್ತೆ ದೇವೋತ್ಸವಶ್ಚ ಸುಮಃ ಕವಿತಾರ್ಥ ಸೃಷ್ಟು ಭಕ್ತಾಶ್ಚ ತೇ ನಿತರಾಮರಿ ಶಂಕಪಾಣೋ ತ್ವಚ್ಚೋದಿತಾ ಸಮುಪಯಾಂತಿ ಸಂಸ್ತಮುದ್ರ. 23ನೇ ಶ್ಲೋಕ. ಈ ವಾರಣಾವತದಲ್ಲಿ ರುದ್ರನೇ ಸಹಾಯಕನಾಗಿಯುಳ್ಳ ಜಯಂತ ನಾಮಕನಾದ ವಿಷ್ಣು ಇದ್ದಾನೆ. ಅಂದ್ರೆ ವಿಷ್ಣುವಿನ ದೇವಾಲಯವು ರುದ್ರ ದೇವಾಲಯವು ಅಲ್ಲಿ ಇದೆ. ಅಲ್ಲಿ ಮಹತ್ತಾದ ದೇವೋತ್ಸವ ಕೂಡ ಚೆನ್ನಾಗಿ ನಡೆಯುವುದು. ಆ ಪಾಂಡವರು ಚಕ್ರವು ಶಂಖವು ಕೈಯಲ್ಳುಳ್ಳ ಶ್ರೀಹರಿಯಲ್ಲಿ ಅತ್ಯಂತ ಭಕ್ತಿಯುಕ್ತರಾಗಿದ್ದಾರೆ. ಆ ಪಾಂಡವರು ನಿನ್ನಿಂದ ಪ್ರೇರಿತರಾಗಿ ಆ ಉತ್ಸವವನ್ನು ನೋಡಲಿಕ್ಕೆ ಶೀಘ್ರದಲ್ಲಿ ಹೊರಡುತ್ತಾರೆ. ವಿಷ್ಣುರ್ಜಯಂತ ಇತಿ ಶಂಭು ಸಹಾಯ ಆಸ್ತೆ ದೇವೋತ್ಸವಶ್ಚ ಸುಮಹಾನ್ ಭವಿತಾತ್ರ ಸುಷ್ಠು ಭಕ್ತಾಶ್ಚ ತೇಹಿ ನಿತರಾಂ ಅರಿಶಂಕಪಾಣೌ ತ್ವಚ್ಚೋದಿತಾಃ ಸಮುಪಯಾಂತಿ
ತಮುತ್ಸವಂ ದ್ರಾಕ್. ದುರ್ಯೋಧನ ತನ್ನ ಉಪಾಯದ ಇದು ಏನದು ಎಂಡಿಂಗ್ ಮಾಡ್ತಾ ಇದ್ದಾನೆ, ಉಪಸಂಹಾರ ಮಾಡ್ತಾ ಇದ್ದಾನೆ. ಅಲ್ಲಿ ಏನಂತೇಳಿದರೆ ಯಾವುದು ಈ ವಾರಣಾವತಕ್ಕೆ ಪಾಂಡವರನ್ನು ಕಳಿಸೋದು. ಅಲ್ಲಿ ಏನಂತೇಳಿದರೆ ಈಗ ಪಾಂಡವರಿಗೆ ಒಂದು ಹೇಳಬೇಕಲ್ಲ ಏನು ಸಂಗತಿ ಅಂತ. ವಿಷ್ಣು ಜಯಂತ ಇತಿ ಶಂಭು ಸಹಾಯ ಆಸ್ತೆ. ಆ ವಾರಣಾವತದಲ್ಲಿ ಒಂದು ದೇವಸ್ಥಾನ, ಅಲ್ಲಿ ಉತ್ಸವ, ದೊಡ್ಡ ದೇವಸ್ಥಾನ, ದೊಡ್ಡ ಉತ್ಸವ, ಬಹಳ ಜನ ಸೇರ್ತಾರೆ. ವಿಷ್ಣುರ್ ಜಯಂತ, ಜಯಂತ ಅಂತ ಹೇಳುವ ಹೆಸರಿನ ವಿಷ್ಣು ಅಲ್ಲಿದ್ದಾನೆ. ಇತಿ ಶಂಭು ಸಹಾಯ ಅಂತೇಳಿದರೆ ಪಕ್ಕದಲ್ಲಿ ಈಶ್ವರ ದೇವಸ್ಥಾನ ಕೂಡ ಇದೆ ಅಂತೇಳಿದರೆ, ಅಥವಾ ಶಂಕರನಾರಾಯಣ ಅಂತಿಲ್ವಾ. ಶಂಕರನಾರಾಯಣ ಅಂತೇಳಿದರೆ ಅದು ಲಿಂಗದಲ್ಲಿ ಶಂಕರನು ಇದ್ದಾನೆ, ನಾರಾಯಣನು ಇದ್ದಾನೆ. ಸೊ ಶಂಕರನು ಸಹಾಯವಾಗಿ ಉಳ್ಳ ನಾರಾಯಣ. ಸೊ ಶಂಭು ಸಹಾಯ ಅಂತೇಳಿದರೆ ಶಂಭುವು ಸಹಾಯವಾಗಿ ಉಳ್ಳ ವಿಷ್ಣು ಅಂತೇಳಿ ವಿಷ್ಣುವಿನ ದೇವಸ್ಥಾನ. ವಿಷ್ಣು ಜಯಂತ, ಜಯಂತ ವಿಷ್ಣು ಅಂತ. ಸೊ ಅಲ್ಲಿ ಈಶ್ವರ ದೇವಸ್ಥಾನವೂ ಇದೆ, ಅಥವಾ ಆ ಲಿಂಗದಲ್ಲೇ ವಿಷ್ಣುವಿನ ಜೊತೆಗೆ ಈಶ್ವರನು ಇದ್ದಾನೆ. ಈಶ್ವರನು ಸಹಾಯವಾಗಿ ಉಳ್ಳ ವಿಷ್ಣು. ಈಶ್ವರ ಅಂತೇಳಿದರೆ ಶಿವ, ಶಿವ ಅಂದರೆ ರುದ್ರದೇವರು. ರುದ್ರದೇವರು ಸಹಾಯವಾಗಿ ಉಳ್ಳ ವಿಷ್ಣುವು ಅಲ್ಲಿ ಇದ್ದಾನೆ. ಅದು ದೊಡ್ಡ ಉತ್ಸವ ಅಲ್ಲಿ ನಡೀತದೆ. ಆಸ್ತೆ ಇದೆ, ಇಂಥ ಒಂದು ದೇವಸ್ಥಾನ ಇದೆ. ದೇವೋತ್ಸವಶ್ಚ ಸುಮಹಾನ್ ಭವಿತಾ ಅತ್ರ ಅಲ್ಲಿ ಭವಿತಾ ನಡಿಲಿಕ್ಕಿದೆ. ಏನದು ಭವಿತಾ ಅಂದರೆ ನಡಿಲಿಕ್ಕಿದೆ. ಭವಿತಾ ಸುಮಹಾನ್, ಮಹಾನ್ ಅಂತೇಳಿದರೆ ಬಹಳ ಶ್ರೇಷ್ಠವಾದ. ಸುಮಹಾನ್ ದೇವೋತ್ಸವ ಅಂತೇಳಿದರೆ ದೇವರಿಗೆ ಉತ್ಸವ ನಡೀಲಿಕ್ಕೆ ಇದೆ, ಬಹಳ ಶ್ರೇಷ್ಠ ಉತ್ಸವ ಅಂತೇಳಿದರೆ ನಮ್ಮ ಪುರಿ ಜಗನ್ನಾಥದಲ್ಲಿ ಉತ್ಸವ ಯಾವ ಥರ ಇದೆ, ಎಷ್ಟು ಜನ ಇರುವೆಗಳ ಹಾಗೆ ಜನ, ಲಕ್ಷಾಂತರ ಜನ, ಅದೇ ಥರ. ಸೊ ಆ ರೀತಿಯ ಒಂದು ಉತ್ಸವ, ದೊಡ್ಡ ಮಟ್ಟದ ಉತ್ಸವ ಅಲ್ಲಿ ನಡೀಲಿಕ್ಕಿದೆ. ಸುಷ್ಟು ಅಂತ ಕೊಟ್ಟಿದ್ದಾರೆ. ಆ ಉತ್ಸವವು ಬಹಳ ವಿಧಿವತ್ತಾಗಿ ಜರಗಲಿದೆ. ತಂತ್ರಿಗಳು, ಆಮೇಲೆ ಪುರೋಹಿತರು, ಆಮೇಲೆ ಎಲ್ಲ ಸ್ವಾಮಿಗಳು ಎಲ್ಲ ಬಂದು ಬಹಳ ವಿಧಿವತ್ತಾಗಿ ನಡೀಲಿಕ್ಕಿರುವಂಥ ಆ ಉತ್ಸವ. ಸುಷ್ಟು ಅಂತೇಳಿದರೆ ಎಲ್ಲ ಚೆನ್ನಾಗಿ, ಅಂದರೆ ಉತ್ಸವ ಚೆನ್ನಾಗಿ ನಡೆಯುವುದು ಅಂತೇಳಿದ್ರೇನು, ಎಲ್ಲ ವಿಧಿ ಪ್ರಕಾರ ಎಲ್ಲ ನಡೀಲಿಕ್ಕೆ ಇದೆ. ಭಕ್ತಾಶ್ಚ ತೇಹಿ, ಈ ಪಾಂಡವರಿದ್ದಾರಲ್ಲ ಅವರು ಭಕ್ತಾಹ ಬಹಳ ದೊಡ್ಡ ಭಕ್ತರು. ಯಾರ ಭಕ್ತರು? ನಿತರಾಂ ಅತಿ ನಿತರಾಂ ಅರಿಶಂಖಪಾಣೌ. ಅರಿ ಅಂತೇಳಿದರೆ ಚಕ್ರ, ಶಂಖ ಅಂದರೆ ಶಂಖ. ಸೊ ಚಕ್ರ ಶಂಖ ಪಾಣೌ, ಪಾಣಿಯಲ್ಲಿ, ಪಾಣಿ ಅಂದರೆ ಕೈ. ಸೊ ಚಕ್ರ, ಒಂದು ಕೈಯಲ್ಲಿ ಚಕ್ರ, ಒಂದು ಕೈಯಲ್ಲಿ ಶಂಖವನ್ನು ಹಿಡಿದ ಯಾರು? ನಾರಾಯಣ, ವಿಷ್ಣು ಅಂದರೆ ಯಾರು? ಕೃಷ್ಣ. ಸೊ ಆ ವಿಷ್ಣುವಿನ, ನಾರಾಯಣನ ದೊಡ್ಡ ಭಕ್ತರು ಯಾರು? ಪಾಂಡವರು. ಅದಕ್ಕೆ ಅಲ್ಲಿ ಜಯಂತ ನಾಮಕ ವಿಷ್ಣುವೇ ಪ್ರಧಾನ ಅಲ್ಲಿ. ಸೊ ಆ ವಿಷ್ಣುವಿಗೆ ಅಲ್ಲಿ ಉತ್ಸವ ನಡೀತಾ ಇರುವಂಥದ್ದು. ಅಂದರೆ ಪಾಂಡವರಿಗೆ ಅತ್ಯಂತ ಅಂತೇಳಿದರೆ ಹತ್ತಿರದ, ಪಾಂಡವರು ಸದಾ ಭಕ್ತರಾದ ಆ ವಿಷ್ಣು. ಪಾಂಡವರು ಯಾವ ವಿಷ್ಣುವಿಗೆ ಸದಾ ಭಕ್ತರಾಗಿದ್ದಾರೋ, ಅರಿ ಶಂಖಧಾರಿ, ಚಕ್ರ ಶಂಖವನ್ನು ಧರಿಸಿದ ಮಹಾವಿಷ್ಣುವಿಗೆ ಸದಾ ಭಕ್ತರಾಗಿರುವಂಥ ಪಾಂಡವರು ಈ ವಿಷಯ ಕೇಳಿದರೆ ಸಾಕು ಹೋಗಲಿಕ್ಕೆ ಇಚ್ಛಿಸ್ತಾರೆ. ಹೌದಾ, ನಾವು ಸಹ ಹಾಗಾದರೆ ಹೋಗಿ ಬರುವ ಅಂತ. ಅಂದರೆ ವೈಷ್ಣವರು, ಭಾಗವತರು ಅಂತೇಳಿದರೆ ಮಹಾವಿಷ್ಣುವಿಗೆ ಎಲ್ಲಿಯಾದರೂ ಉತ್ಸವ ನಡೀತಾ ಇದೆ, ಮಹಾವಿಷ್ಣುವನ್ನು ಬಹಳ ಅಂತೇಳಿದರೆ ಉತ್ತಮ ರೀತಿಯಲ್ಲಿ ಭಕ್ತಿ ಮಾಡುವ ಅವಕಾಶ ಇದೆ ಅಂತ ಹೇಳಿದ ಕೂಡಲೇ ಓಡಿಕೊಂಡು ಹೋಗ್ತಾರೆ ವೈಷ್ಣವರು. ಸೊ ಆದ್ದರಿಂದ ಪಾಂಡವರಿಗೂ ಅಷ್ಟೇ, ಒಂಚೂರು ವಿಷಯ ತಿಳಿಸಿದರೆ ಸಾಕು ಹೋಗ್ತಾರೆ ಅಂತ. ಅದು ಈ ವಿಷಯ ಗೊತ್ತಿದ್ದದಲ್ವ. ತ್ವತ್ ಚ ಉದಿತಾಹ ಅಥವಾ ತ್ವತ್ ಚೋದಿತಾಹ. ಆದ್ದರಿಂದ ಈಗ ಒಂಚೂರು ನೀನು ಹೇಳಿದರೆ ಸಾಕು. ಯಾಕಂತ ಹೇಳಿದರೆ ದೊಡ್ಡಪ್ಪ ಹೇಳಿದ್ದಾರೆ ಅಂತ. ಅಂದರೆ ದೊಡ್ಡಪ್ಪ ಹೇಳಿದ್ದಾರೆ ಅಂತ ಹೇಳಿದರೆ ಮತ್ತೆ ಅವರು ಮತ್ತೆ ಪ್ರಶ್ನೆ ಮಾಡೋದಿಲ್ಲ ಅಂತೇಳಿದರೆ ಅದು ದೊಡ್ಡಪ್ಪ ಹೇಳಿದ ಮೇಲೆ ಆಗೋಯ್ತು ಅಂತ. ಏನಂತ ಹೇಳಿದರೆ ಅಷ್ಟು ಹಿರಿಯರಿಗೆ ಗೌರವ ಕೊಡುವಂಥ ಪಾಂಡವರು.
ದೊಡ್ಡಪ್ಪ ಅಂತ ಹೇಳಿದರೆ ಒಂದು ಇಲ್ಲಿ ಹಿರಿಯರು, ಇನ್ನೊಂದು ಮಹಾರಾಜ. ಆದ್ದರಿಂದ ಬಹಳ ಏನು ಗೌರವದಿಂದ ನೋಡ್ತಾ ಇದ್ದಾರೆ ಪಾಂಡವರು ಧೃತರಾಷ್ಟ್ರನನ್ನು. ಆದ್ದರಿಂದ ಅಪ್ಪನಿಗೆ ಹೇಳ್ತಾನೆ ದುರ್ಯೋಧನ, ಅಪ್ಪ ಒಂಚೂರು ನೀವು ಹೇಳಿಬಿಡಿ ಅಂತೇಳಿದರೆ ಎಲ್ಲ ಈ ಕೆಟ್ಟ ಕೆಲಸಕ್ಕೆ ಒಳ್ಳೆಯವರ ಹತ್ರನೇ ಹೇಳಿಸೋದು. ಯಾಕಂತೇಳಿದರೆ ಡೌಟ್ ಬರಬಾರ್ದಲ್ಲ, ಸಂದೇಹ ಬರಬಾರ್ದು ಅಂತೇಳಿದ್ರೆ ಇನ್ಯಾರಾದರೂ ಹೇಳಿದರೆ ಯಾಕೆ ಹೇಳ್ತಾ ಇದ್ದಾರೆ. ಈಗ ಒಂದು ವೇಳೆ ದುರ್ಯೋಧನನ ಶಕುನಿಯೋ ಹೇಳಿದರೆ ಯೋಚನೆ ಮಾಡ್ತಾರೆ, ಇವನು ಯಾಕೆ ಹೇಳ್ತಾ ಇದ್ದಾನೆ ಅಲ್ಲಿಗೆ ಹೋಗಲಿಕ್ಕೆ, ಏನೋ ಇದೆ ಅಂತ. ಅದಕ್ಕೆ ದೊಡ್ಡಪ್ಪ ಮಹಾರಾಜ ಹೇಳಿದರು ಅಂತ ಹೇಳಿದರೆ ಆಯಿತು, ಖಂಡಿತ ಹೊರಟು ಬಿಡ್ತಾರೆ. ಅಂದರೆ ನಮ್ಮ ಕೆಲಸ ಆಗಿ ಹೋಯಿತು. ಸೊ ತ್ವತ್ ಚೋದಿತಾ, ನೀನೊಂಚೂರು ಪ್ರೇರೇಪಿಸಿ ಬಿಡು ಅಂತೇಳಿದರೆ ಬಹಳ ಭಾರಿ ಒಂದು ಉತ್ತಮ ಜಾಗ ಏನು ವಿಷ್ಣುವಿನ ಸನ್ನಿಧಾನ. ಅಂದರೆ ಆ ಉತ್ಸವ ಅಂದರೆ ಯಾರಾದರೂ ನೋಡಬೇಕು, ಅಷ್ಟು ಚೆನ್ನಾಗಿ ಇರುವಂಥ ಉತ್ಸವ, ಆ ಜನನ, ಆ ವಿಧಿಪೂರ್ವಕವಾಗಿ ನಡೆಯುವಂಥ ಕಾರ್ಯಕ್ರಮಗಳು, ಆ ದೇವರ ಕೆಲಸಗಳು ಎಲ್ಲ ಅಂತ ಅಷ್ಟು ಚೂರು ಹೇಳಿದರೆ ಸಾಕು, ಹೊರಟು ಬಿಡ್ತಾರೆ ಪಾಂಡವರು. ದೊಡ್ಡಪ್ಪ ಹೇಳಿದ್ದಾರೆ ಅದನ್ನು ನೋಡಿ ಬರುವ ಅಂತ. ಆದ್ದರಿಂದ ಈ ಕೆಲಸವನ್ನು ನೀನೇ ಮಾಡಬೇಕು ಅಂತ ದುರ್ಯೋಧನ ಅಪ್ಪನಿಗೆ ಹೇಳ್ತಾನೆ. ಎಲ್ಲ ಕೆಟ್ಟ ಕೆಲಸವನ್ನು ಈ ಕಪಟಿಗಳು ಒಳ್ಳೆಯವರ ಹತ್ರ ಮಾಡಿಸ್ತಾರೆ. ಸೊ ತ್ವಚ್ಚೋದಿತಾ ಸಮುಪಯಾಂತಿ, ನೀನು ಹೇಳಿದರೆ ಸಾಕು. ಉಪಯಾಂತಿ, ಯಾಂತಿ ಅಂದರೆ ಹೋಗುದು, ಉಪಯಾಂತಿ ಅಂತ ಹೇಳಿದ್ರೆ ಏನು, ಹೋಗಿ ಮುಟ್ಟಿಬಿಡ್ತಾರೆ ಅಂತ. ಉಪ ಅಂದರೆ ಸಮೀಪ ಅಂತ. ಎಲ್ಲಿ ಸಮೀಪ? ಆ ವಾರಣಾವತಕ್ಕೆ ಹೋದ್ರು ಅಂತ ಲೆಕ್ಕ, ನೀನು ಹೇಳಿದರೆ ಸಾಕು. ಉಪಯಾಂತಿ ತಮ್ ಉತ್ಸವಂ ದ್ರಾಕ್, ತಮ್ ಉತ್ಸವಂ, ಆ ಉತ್ಸವಕ್ಕೆ, ದ್ರಾಕ್ ಅಂದರೆ ಕೂಡಲೇ ಹೊರಟು ಬಿಡ್ತಾರೆ. ಆವಾಗ ಹೊರಡುವಾಗ ಹೇಳಿದರೆ ಸಾಕು, ಏನಂತ ಹೇಳಿದರೆ ನೀವು ಎಲ್ಲರೂ ನೋಡಿ ಬನ್ನಿ, ಇಡೀ ಕುಟುಂಬ ಸಮೇತ. ಅಂದರೆ 5 ಜನ, ಅಮ್ಮನನ್ನು ಕರ್ಕೊಂಡೋಗಿ ಬಿಡಿ, ಕುಂತಿದೇವಿಯನ್ನು ಕರ್ಕೊಂಡೋಗಿ ಬಿಡಿ, ಅಲ್ಲಿಗೆ ಸಫಾಯ ಆಯ್ತಲ್ಲ ಅಂತ ದುರ್ಯೋಧನ ಎಲ್ಲ ಉಪಾಯವನ್ನು ಅಪ್ಪನಿಗೆ ಹೇಳ್ತಾ ಇದ್ದಾನೆ. ಈ 23ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ವಿಷ್ಣುವು ಜಯಂತ ಎಂಬ ಹೆಸರಿನಿಂದ ರುದ್ರದೇವರ ಜೊತೆಗೆ ಆ ವಾರಣಾವತದಲ್ಲಿ ನೆಲೆಸಿದ್ದಾನೆ. ಅಲ್ಲಿ ಬಹುದೊಡ್ಡ ದೇವತಾ ಉತ್ಸವ ನಡೆಯಲಿದೆ. ಸುಮಹಾನ್ ದೇವೋತ್ಸವ ಚ ಭವಿತಾ, ನಡೆಯಲಿದೆ. ಆಮೇಲಿಂದ ಪಾಂಡವರಂತೂ ಚಕ್ರ ಶಂಖಪಾಣಿಯಾದ ವಿಷ್ಣುವಿನಲ್ಲಿ ಅರಿಶಂಖಪಾಣೌ ನಿತರಾಂ ಭಕ್ತಾ. ನಿತರಾಂ ಭಕ್ತ ಅಂತೇಳಿದರೆ ತುಂಬ ಭಕ್ತರು ಅಂತೇಳಿದರೆ ಸದಾ ಭಕ್ತರು. ನಿತರಾಮ್ ಅಂತೇಳಿದರೆ ಯಾವಾಗಲೂ ಅವರು ಭಾಗವತ ಧರ್ಮದಲ್ಲಿ ಇರುವಂಥವರು, ವಿಷ್ಣುವಿನ ಸೇವೆ, ವಿಷ್ಣುವಿನ ಭಕ್ತಿಯಲ್ಲಿ ಸದಾ ನಿರತರಾದವರಿಗೆ ನಿತರಾಂ ಭಕ್ತ ಅಂತ ಹೆಸರು. ನಿತರಾಂ ಭಕ್ತ ಅಂತ ವಿಷ್ಣುವಿನಲ್ಲೇ ಅನುರಕ್ತರಾಗಿರುವಂತಹ ಈ ಪಾಂಡವರಿಗೆ ವಿಷಯ ಒಂಚೂರು ನೀನು ಹೇಳಿದರೆ, ತ್ವತ್ ಚೋದಿತಾ, ನೀನು ಹೇಳಿದರೆ ಸಾಕು, ನೀನೊಂಚೂರು ಪ್ರೇರೇಪಿಸಿದರೆ. ನೋಡಿ ನಿಮಗೆ ಒಂದು ವಿಷಯ, ಯುಧಿಷ್ಠಿರ, ಇಲ್ಲಿ ವಾರಣಾವತ ಇದೆಯಲ್ಲ, ಅಲ್ಲಿ ಏನು ಒಂದು ವಿಷ್ಣುವಿನ ಸನ್ನಿಧಾನ, ಒಂದು ಗಳಿಗೆ ಹೋಗಿ ಬನ್ನಿ, ನೀವೆಲ್ಲ ನೋಡಿ ಬನ್ನಿ, ಟೈಮ್ ಇದೆಯಲ್ಲ ಅಂತೇಳಿದರೆ ಈಗೆಲ್ಲ ನೋಡಿ ಬರಬೇಕು, ನೀವೆಲ್ಲ ವಿಷಯ ತಿಳ್ಕೊಂಬಿರಬೇಕು ಅಂತ ಹೇಳ್ಕೊಂಡು ಒಂದು ಚೂರು ಪ್ರೇರೇಪಣೆ ನಿಮ್ಮಿಂದ ಕೊಟ್ಟರೆ ನಾಳೆನೇ ಹೊರಟು ಬಿಡ್ತಾರೆ ಆ ಉತ್ಸವಕ್ಕೆ. ವಿಷ್ಣುವಿನಲ್ಲಿ ತುಂಬ ಭಕ್ತರಾದವರು ನೀನು ಹೇಳಿದರೆ, ತ್ವತ್ ಚೋದಿತಾಹ ಉಪಯಾಂತಿ ತಮ್ ಉತ್ಸವಂ, ಆ ಉತ್ಸವಕ್ಕೆ ದ್ರಾಕ್ ಕೂಡಲೇ ಸಮುಪಯಾಂತಿ ತೆರಳುವರು, ಹೊರಟು ಬಿಡ್ತಾರೆ, ಒಂಚೂರು ಹೇಳಿಬಿಡು ಅಂತ ಅಪ್ಪನ ಮುಖಾಂತರ ಹೇಳಿಸ್ತಾ ಇದ್ದಾನೆ. ನೆಕ್ಸ್ಟ್ ಶ್ಲೋಕವೇಲಾರೆ, ಬಹುಗುಣ ಉದಿತಾಶ್ಚ ತತ್ರ ತೇಷಾಂ ಪುರೋತ್ರಗಮನಾಭಿರುಚಿಶ್ಚ ಜಾತಾ ದ್ರಷ್ಟುಂ ಪುರಂ ಬಹುಗುಣಂ ನನು ಪಾಂಡವಾನಾಂ. 24ನೇ ಶ್ಲೋಕ. ನನ್ನ ಕಡೆಯವರೆಂಬುವುದು ಅಂದರೆ ದುರ್ಯೋಧನ ಕಡೆಯವರು ಎಂಬುದನ್ನು ಪಾಂಡವರಿಗೆ ತಿಳಿಸಿಕೊಡದೇನೆ, ಅಂದರೆ ನನ್ನ ಕೃತ್ಯರೆಂದು ಹೇಗೆ ತಿಳಿಯಲಾರರೋ ಹಾಗೆ ನನ್ನ ಕಡೆಯ ಪುರುಷರಿಂದ ಮಧ್ಯಸ್ಥರಂತೆ ಈ ಸಭೆಯಲ್ಲಿ ಪಾಂಡವರ ಮುಂಭಾಗದಲ್ಲಿ ವಾರಣಾವತದ ಬಹುಗುಣಗಳು ಹೇಳಲ್ಪಟ್ಟಿವೆ. ಅಂದರೆ ಪಾಂಡವರಿಗೆ ಅವರು ದುರ್ಯೋಧನ ಕೃತ್ಯರು ವಾರಣಾವತದ ಬಹುಗುಣಗಳ ಬಗ್ಗೆ ಅವರು ಹೇಳಿದ್ದಾರೆ. ಪಾಂಡವರಾದ
ಮಾತುಗಳನ್ನು ಕೇಳಿ ಅಂತಹ ಬಹುಗುಣವುಳ್ಳ ಪಟ್ಟವನ್ನು ನೋಡುವುದಕ್ಕಾಗಿ ಉತ್ಸಾಹವಂತರಾಗಿ ಅಲ್ಲಿಗೆ ಹೋಗುವುದೆಂದು ನಿಶ್ಚಯಿಸಿದ್ದಾರೆ. ಅಜ್ಞಾಪ್ಯ ಮತ್ಪುರುಷತಾಂ ಪುರುಷೈಃ ಮದೀಯೈಃ ಮಧ್ಯಸ್ಥವತ್ ಬಹುಗುಣಾ ಉದಿತಾಶ್ಚ ತತ್ರ ತೇಷಾಂ ಪುರೋತ್ರ ಗಮನಾಭಿರುಚಿಶ್ಚ ಜಾತಾ ದ್ರಷ್ಟುಂ ಪುರಂ ಬಹುಗುಣಂ ನನು ಪಾಂಡವಾನಾಂ. ಅಜ್ಞಾಪ್ಯ ಮತ್ಪುರುಷತಾಂ ಪುರುಷೈಃ ಮದೀಯೈಃ. ಮದೀಯ ಅಂದರೆ ನನ್ನ, ತ್ವದೀಯ ಅಂದರೆ ನಿನ್ನ, ತ್ವದೀಯ, ತದೀಯ ಅಂದರೆ ಅವನ. ಸೊ ಹೀಗೆ ಇದು ಮದೀಯ, ನನ್ನ, ಪುರುಷೈಹಿ, ನನ್ನ ಜನ ಎಲ್ಲ ಇಟ್ಟಿದ್ದೇನೆ. ಪ್ರತಿಯೊಂದಕ್ಕೂ ನನ್ನ ಜನ ಇದ್ದಾರೆ, ಇಲ್ಲಿಯೂ ಇದ್ದಾರೆ ಅಲ್ಲಿಯೂ ಇದ್ದಾರೆ. ಅಂದರೆ ಇವರನ್ನು ಒಳ್ಳೆ ಸ್ವಾಗತ ಮಾಡಬೇಕಲ್ಲ, ಅಲ್ಲಿ ಸ್ವಾಗತ ಎಲ್ಲ ಮಾಡಲಿಕ್ಕೆ ಜನ ಇಟ್ಟಿದ್ದೇನೆ, ಅಲ್ಲಿಂದ ಇವರಿಗೆಲ್ಲ ಸತ್ಕಾರ ಮಾಡಲಿಕ್ಕೆ ಜನ ಇಟ್ಟಿದ್ದೇನೆ. ಇವರನ್ನು ಎಲ್ಲಿ ಕೂರಿಸ್ಬೇಕು, ಎಲ್ಲಿ ಮಲಗಿಸಬೇಕು, ಎಲ್ಲಿ ಮಲಗಿದ ಎಲ್ಲ ಒಳ್ಳೆ ನಿದ್ದೆ ಬಂದ ಕೂಡಲೇ ಹೇಗೆ ಬೆಂಕಿ ಕೊಡಬೇಕು ಎಲ್ಲ ಜನ ಇಟ್ಟಿದ್ದೇನೆ. ಅಲ್ಲಿ ಸಹ ಇಟ್ಟಿದ್ದೇನೆ, ಇಲ್ಲಿ ಸಹ ಜನ ಇಟ್ಟಿದ್ದೇನೆ. ಇಲ್ಲಿ ಎಂಥದಕ್ಕೆ ಜನ ಇಟ್ಟದ್ದು? ಇದು ಆ ಉತ್ಸವದ ಬಗ್ಗೆ ಹೇಳಬೇಕಲ್ಲ ಪಾಂಡವರಿಗೆ ಅಂತೇಳಿದರೆ, ಹೇಳುವಾಗ ಮತ್ತು ಪುರುಷತಾಂ ಅಜ್ಞಾಪ್ಯ ಅಂದರೆ ದುರ್ಯೋಧನನ ಕಡೆಯವರು, ಕೌರವನ ಕಡೆಯವರು ಅಂತ ತೋರಿಸಿಕೊಳ್ಳುವ ಜನರಲ್ಲ. ಅಂದರೆ ಯಾವ ಥರ ತೋರಿಸಿಕೊಳ್ತಾರೆ? ಮಧ್ಯಸ್ಥವತ್ ಅಂತ ಹೇಳಿದರೆ ನಾವು ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ, ನಾವು ಧರ್ಮದ ಕಡೆಯವರು ಅಂತ ಕೆಲವರು ಇರ್ತಾರೆ. ಅಂದರೆ ಒಳಗಿಂದ ಬೇರೆಯೇ, ಅಂದರೆ ಹೊರಗಿಂದ ತೋರಿಸಿಕೊಳ್ಳುವಾಗ ಭಾರಿ ಮಧ್ಯಸ್ಥರು ಅಂತ ಹೇಳಿದ್ರೇನು? ಯಾವ ಕಡೆಯೂ ಪಕ್ಷಪಾತ ಇಲ್ಲದವರು ಅಂತ. ಅಂದರೆ ಮದೀಯೈ ಪುರುಷೈಹಿ, ನನ್ನ ಜನರು ಅವರಿಂದ, ಮತ್ತು ಪುರುಷತಾಂ ಅಜ್ಞಾಪ್ಯ, ನನ್ನ ಕಡೆಯವರು ಅಂತ ಅಜ್ಞಾಪ್ಯ ಹೇಳದೆ. ಅಜ್ಞಾಪ್ಯ ಅಂದರೆ ಗೊತ್ತಿಲ್ಲದವರು, ಅಜ್ಞಾಪ್ಯ ಅಂತ ಹೇಳಿದ್ರೇನು? ಹೇಳದೆ, ನನ್ನ ಕಡೆಯವರು ಅಂತ ತೋರಿಸಿಕೊಡದೆ. ಮಧ್ಯಸ್ಥವತ್ ಅಂತ ಹೇಳಿದ್ರೆ ಯಾವ ಕಡೆಯೂ ಇಲ್ಲಪ್ಪ, ನಾವು ಯಾವ ಕಡೆಯೂ ಇಲ್ಲ, ನಾವು ಧರ್ಮದ ಕಡೆಯಲ್ಲಿರುವವರು ಅಂತ ಹೇಳಿಕೊಂಡು ಯಾರಿರ್ತಾರೋ ಅವರು ಪಾಂಡವರ ಮುಂದೆ ಬೇಕಂತೇಳಿ ಹೋಗಿಬಿಟ್ಟು ಅಲ್ಲಿ ಒಂದು ವಾರಣಾವತದಲ್ಲಿ ಭಯಂಕರ ಉತ್ಸವ ಉಂಟು ಅಂತ. ಎಂಥ ಉತ್ಸವ? ಕೂಡಲೇ ಅವರು ಏನು ಉತ್ಸವ? ಅಲ್ಲಿ ವಿಷ್ಣುವಿನ ಸನ್ನಿಧಾನ, ಜಯಂತ ಅಂತ ಹೇಳುವ ವಿಷ್ಣು, ಅದು ವಿಷ್ಣುವಿನ ಒಟ್ಟಿಗೆ ಅಲ್ಲಿ ರುದ್ರದೇವರು ಇದ್ದಾರೆ. ಸೊ ರುದ್ರದೇವರು ಸಹಾಯವುಳ್ಳ ಮಹಾವಿಷ್ಣು, ಅದು ಏನು ಒಂದು ವಿಧಿ ಪ್ರಕಾರ ಅಲ್ಲಿ ಉತ್ಸವ ನಡೀತದೆ ಅಂತ ಇವರಿಗೆ ಕೇಳಿಸ್ಲಿ ಅಂತ ಎಲ್ಲ ಹೇಳುದವರು. ಯಾರಿಗೆ? ಪಾಂಡವರಿಗೆ ಕೇಳಿಸ್ಲಿ ಅಂತ. ಪಾಂಡವರು ಏನು ಕೂಡಲೇ ಅದು ವಿಷ್ಣುವಿನ ಸನ್ನಿಧಾನ, ಅದು ದೊಡ್ಡ ಉತ್ಸವ ನಡೀಲಿಕ್ಕಿದೆ, ಭಾಳ ವಿಧಿಪೂರ್ವಕವಾಗಿ ನಡೀಲಿಕ್ಕಿದೆ. ಇದೆಲ್ಲ ಕೇಳುವಾಗ ಅಂತೇಳಿದರೆ ಕೇಳಿಸಿಕೊಂಡ್ರೂ ಸಾಕು, ಕೆಲಸ ಆಗ್ತದೆ. ಅಂದರೆ ಇಂಟ್ರೆಸ್ಟ್ ಹುಟ್ಟಬೇಕಲ್ಲ ಅಂತೇಳಿದರೆ, ಹೌದು ಏನೋ ಒಂದು ಅಲ್ಲಿ ಯಾರು ಹೇಳಿದ್ರು ರೀ ಇವತ್ತು ಭಾರಿ ಒಂದು ತುಂಬ ಚೆನ್ನಾಗಿ ಮಾಡ್ತಾರಂತ, ಅಂದರೆ ನಮಗೂ ಸಹ ಹೋಗಿ ಬರ್ಬೋದು ಅಂತ ಚೂರು ಇಂಟ್ರೆಸ್ಟ್ ಹುಟ್ಟಿಸ್ಬೇಕಲ್ಲ. ಸೊ ಮಧ್ಯಸ್ಥವತ್ ಬಹುಗುಣ ಉದಿತಾ. ಬಹುಗುಣ ಅಂತೇಳಿದರೆ ಒಳ್ಳೆಯದನ್ನು ಹೇಳುವುದು ಅವರ ಬಗ್ಗೆ. ಯಾವುದರ ಬಗ್ಗೆ? ಈ ಉತ್ಸವದ ಬಗ್ಗೆ, ಆ ದೇವರ ಬಗ್ಗೆ. ಎಷ್ಟು ಚೆನ್ನಾಗಿ ನಡೀತದೆ ಆ ಉತ್ಸವ, ಸುಷ್ಟು ಅಂತೇಳಿದರೆ ವಿಧಿಪೂರ್ವಕವಾಗಿ ನಡೆಯುವಂತಹ ಅದನ್ನು ವರ್ಣನೆ ಮಾಡುವುದು. ಬಹುಗುಣ ಅಂತೇಳಿದರೆ ವರ್ಣನೆ ಯಾವುದರದ್ದು? ಆ ಉತ್ಸವದ್ದು. ಉದಿತಾಹ ಹೇಳಲ್ಪಟ್ಟಿದೆ ನನ್ನ ಜನರಿಂದ, ಆದರೆ ನನ್ನ ಜನರು ಅಂತ ಅವರು ತೋರಿಸಿಕೊಡ್ತಾ ಇಲ್ಲ. ತೋರಿಸಿಕೊಡೋದು ಹೇಗೆ ಅಂತ ಹೇಳಿದ್ರೆ ಮಧ್ಯಸ್ಥವತ್, ನಾವು ಯಾವ ಕಡೆಯವರು ಅಲ್ಲ ಅಂತೇಳಿದರೆ ಯಾವ ಬಗ್ಗೆ ಹೇಳ್ತಾ ಇದ್ದಾರೆ? ಉತ್ಸವದ ಬಗ್ಗೆ ಪಾಂಡವರ ಕಿವಿಗೆ ಹಾಕಿದ್ದಾರೆ. ಆದ್ದರಿಂದ ತತ್ರ ಅಲ್ಲಿ ನಡೆಯುವಂಥ ಉತ್ಸವ, ತತ್ರ ತೇಷಾಂ ಪುರೋ ಅಂದರೆ ಪಾಂಡವರ ಎದುರುಗಡೆ, ಪಾಂಡವರ ಹಿಂದುಗಡೆ, ಪಾಂಡವರ ಆ ಕಡೆ, ಪಾಂಡವರ ಈ ಕಡೆ. ಇವತ್ತು ಯುಧಿಷ್ಠಿರನಿಗೆ ಕೇಳುವಾಗ ಹೇಳಿದರು, ಮತ್ತು ಸ್ವಲ್ಪ ಹೊತ್ತು ಹೋಗುವಾಗ ಭೀಮಸೇನನಿಗೆ ಕೇಳುವಾಗ ಹೇಳಿದರು, ಮತ್ತು ಸ್ವಲ್ಪ ಹೊತ್ತು ಹೋಗುವಾಗ ಅರ್ಜುನನಿಗೆ ಕೇಳುವಾಗ ಹೇಳಿದರು. ಅಂತೇಳಿದರೆ ಆ ವಿಷಯವನ್ನು ಎಲ್ಲರಿಗೂ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಂತೇಳಿದರೆ ಪ್ರಸ್ತಾಪ ಮಾಡಿ
ಅವ್ರು ಏನಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಸಮರ್ಪಕವಾದ ಉತ್ತರ ಕೊಟ್ಟು ಭಾರಿ ಚೆನ್ನಾಗಿದೆ, ನೀವು ಒಂದು ಸಲ ಹೋಗಿ ಬನ್ನಿ, ನೋಡಿ ಬನ್ನಿ. ಅಲ್ಲ, ನಾವು ವರ್ಣಿಸ್ಲಿಕ್ಕೆ ಅದು ಕಷ್ಟ ಆಗ್ತದೆ. ನೀವು ಹೋಗಿ ನೋಡಿದರೆ ನಿಮಗೊಂದು ಆ ವೈಭವ ನೋಡಿ ನಿಮ್ಮ ಏನಾಗ್ತದೆ ಮನಸ್ಸು ಏನು ನಿಮಗೆ ಅತ್ಯಂತ ಖುಷಿ ಪಡ್ತೀರಿ. ನೀವೆಲ್ಲ ಮಹಾವಿಷ್ಣು ಭಕ್ತರು, ನೀವೆಲ್ಲ ಹೋಗಲೇಬೇಕಾದ ದೇವಸ್ಥಾನ, ನೋಡಲೇಬೇಕಾದ ಉತ್ಸವ ಅಂತ ಕೂಡಲೇ ಶುರು ಮಾಡೋದು ಅಂತ. ಸೊ ಹೀಗೆಲ್ಲ ಮಾಡಿಬಿಟ್ಟು ತೇಷಾಂಪುರೋ, ಆ ಪಾಂಡವರ ಮುಂದೆ, ಪುರ ಅಂದರೆ ಮುಂದೆ, ಪೃಷ್ಠತಃ ಅಂದರೆ ಹಿಂದೆ. ಸೊ ಪುರ ಅತ್ರ ಗಮನಾಭಿರುಚಿಶ್ಚ ಜಾತ. ಗಮನ ಅಂತೇಳಿದರೆ ಮೊದಲು ಅಂತೇಳಿದರೆ ಚೂರು ದೂರದಲ್ಲಿ ಕೇಳಿದ್ದು ಕೂಡಲೇ ಕಿವಿ ನೆಟ್ಟಗಾಗ್ತದಲ್ಲ. ಅದು ನೀವು ಎಲ್ಲಿದ್ದು ಹೇಳಿದ್ದು? ವಾರಣಾವತ. ಏನು ಅಲ್ಲಿ ಅಂತೇಳಿದರೆ ಅದು ಗಮನ ಅಂತೇಳಿದರೆ ತಮ್ಮ ವಿಷಯಕ್ಕೆ ಗಮನವನ್ನು ಸೆಳೆಯುವುದು. ಗಮನ ಅಭಿರುಚಿ, ಮತ್ತು ಸ್ವಲ್ಪ ವರ್ಣನೆ ಮಾಡಿದ ಕೂಡಲೇ ಅಭಿರುಚಿ ಅಂತೇಳಿದರೆ ಆಸಕ್ತಿ ಹುಟ್ಟಿಸುವುದು, ಜಾತ ಹುಟ್ಟಿಸುವುದು. ಸೊ ಹೀಗೆ ಆಸಕ್ತಿ ಅಭಿಲಾಷೆ ಹುಟ್ಟಿಸಿ ಆಗಿದೆ ಅಂತ ಹೇಳ್ತಾ ಇದ್ದಾನೆ ದುರ್ಯೋಧನ ಧೃತರಾಷ್ಟ್ರನಿಗೆ. ಅದೆಲ್ಲ ಕೆಲಸ ಆಗಿ ಹೋಗಿದೆ ಅಪ್ಪ, ಏನು ಹೆದರಬೇಡಿ ನೀವು. ದ್ರಷ್ಟುಂ ಪುರಂ ಬಹುಗುಣಂ ಪುರಂ. ಇಂಥ ವಾರಣಾವತ ಅಂತೇಳಿದರೆ ಅತ್ಯಂತ ಅಲ್ಲಿ ಆ ಪ್ರಸಿದ್ಧವಾದ ದೇವಸ್ಥಾನ, ಪ್ರಸಿದ್ಧವಾದ ಉತ್ಸವ, ಅಂಥ ವಿಷ್ಣುವಿನ ಸನ್ನಿಧಾನ, ವಿಷ್ಣು ಭಕ್ತರು ನೋಡಲೇಬೇಕಾದ ಜಾಗ ಅಂತ ಬಹುಗುಣಂ ಪುರಂ. ಆ ವಾರಣಾವತ ಪುರ ಪಟ್ಟಣ ಏನಿದೆ ಅದರ ಬಹುಗುಣ, ಅಲ್ಲಿಯ ವರ್ಣನೆ ಅಂದರೆ ವರ್ಣನೆ ಮಾಡಿ ನಾನು ಪಾಂಡವಾನಾಂ ಅಂದರೆ ಈಗ ಪಾಂಡವರಿಗೆ ದ್ರಷ್ಟುಂ ಅಂದರೆ ಒಂದ್ಸಲ ನೋಡಿ ಬಂದರೆ ಆಗ್ಬೋದಲ್ಲ, ಹೇಗೆ ಅಂತ ಹೇಳ್ಕೊಂಡು ಶುರು ಮಾಡಿದ್ದಾರೆ. ಅಂದರೆ ದ್ರಷ್ಟುಂ ಗಮನಾಭಿರುಚಿಶ್ಚ ಜಾತ, ಆಸಕ್ತಿ ಅಭಿಲಾಷೆ ಹುಟ್ಟಿಸಲ್ಪಟ್ಟಿದೆ ಅಂತೇಳಿದ್ರೆ ಪಾಂಡವರು ಆಗಲೇ ಅದರ ವಿಷಯ ಎಲ್ಲ ತಿಳ್ಕೊಂಡು ಹೋಗಿ ಬಂದರೆ ಆಗ್ಬೋದಲ್ಲ, ನಾವು ಯಾಕೆ ನೋಡಬಾರ್ದು, ಹೋಗಿ ಬರಬಾರ್ದು ಅಂತ ಇಷ್ಟು ಕೂಡ ಮಾತಾಡಿಕೊಂಡಿದ್ದಾರೆ. ಈಗ ನೀನು ಒಂದು ಗಳಿಗೆ ಅವರಿಗೆ ಹೋಗಲಿಕ್ಕೆ ತ್ವತ್ಚೋದಿತ, ನೀನು ಕೂಡ ಅವರನ್ನು ಕರೆದು ಯುಧಿಷ್ಠಿರ, ನೀವು ನಿಮಗೆ ಒಂದು ವಾರಣಾವತದ ಬಗ್ಗೆ ಕೇಳಿರ್ಬೇಕು ನೀವು ಭಾಳ. ಹೌದೌದು, ನಾವು ಎಲ್ಲಿ ಮಾತಾಡ್ತಿದ್ರು, ನಾವೆಲ್ಲ ವಿಷಯ ತಿಳ್ಕೊಂಡಿದ್ದೇವೆ, ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರಂತೆ, ವಿಷ್ಣುವಿನ ಸನ್ನಿಧಾನ ಅಂತೆ, ನಾವೆಲ್ಲ ಅಂತ ಹೇಳಿದರೆ ನಮಗೆ ವಿಷ್ಣು ಭಕ್ತರಿಗೆ ಅಂದರೆ ನೋಡಲೇಬೇಕಾದ ಜಾಗ, ನೋಡಲೇಬೇಕಾದ ಉತ್ಸವ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿದ ಕೂಡಲೇ ಅಲ್ಲಿ ಹೋಗಿ ಬನ್ನಿ ಹಾಗಾದರೆ ಅಂತ ಸೇರಿಸಿಬಿಡು ಅಂತ. ಹೋಗಿ ಬನ್ನಿ, ನೀವು ಪೂರ್ತಿ ಕುಟುಂಬ ಸಮೇತ ಕುಂತಿದೇವಿಯನ್ನು ಕರ್ಕೊಂಡು ಹೊರಟು ಬಿಡಿ, ಹೋಗಿ. ನಾನು ಸಹ ಹೇಳ್ತಾ ಇದ್ದೇನೆ, ನೀವು ಹೋಗಬೇಕಂತ, ನಿಮ್ಗೆ ಆಲ್ರೆಡಿ ಗೊತ್ತಿದೆಯಾ, ಬಹಳ ಒಳ್ಳೆಯದು ಅಂತ, ಇಷ್ಟು ಕೆಲಸ ನೀನು ಮಾಡು ಅಂತ. ಸೊ 24ನೇ ಶ್ಲೋಕಕ್ಕೆ ನನ್ನವರೆಂಬುದನ್ನು ತಿಳಿಸಿಕೊಡದೆ ಮತ್ತು ಪುರುಷತಾಮ್ ಅಂದರೆ ನನ್ನ ಪುರುಷರು, ನನ್ನ ಭಟರು, ನನ್ನ ಸೇವಕರು, ನನ್ನ ಪಕ್ಷದವರು ಅಂತ ಅಜ್ಞಾಪ್ಯ ಹೇಳದೆ ತಿಳಿಸಿಕೊಡದೆ, ಪುರುಷೈಮದಿಯೈಹಿ ನನ್ನದೇ ಜನರು ಮಾತ್ರ, ಆದರೆ ಇದು ವಿಷಯ ಯಾರಿಗೂ ಗೊತ್ತಿಲ್ಲ, ಅವರು ನನ್ನ ಜನರು ಅಂತ. ಮಧ್ಯಸ್ಥವತ್ ಅಂದರೆ ಅವರು ಮಾತಾಡೋದೆಲ್ಲ ಸ್ಟೈಲೆಲ್ಲ ಕೌರವರ ಕಡೆ ಪಾಂಡವರ ಕಡೆ ಅಂತ ಮಾತಾಡೋದಿಲ್ಲ, ಅವರು ದೇವರ ಉತ್ಸವದ ಬಗ್ಗೆ ಹೇಳ್ತಾ ಇದ್ದಾರೆ. ಪಾಂಡವರೇ, ನೀವು ನೋಡಲೇಬೇಕಾದ್ದು, ಯಾಕಂತ ಹೇಳಿದರೆ ನೀವು ಮಹಾವಿಷ್ಣು ಭಕ್ತರು, ನೀವು ನಿಜವಾಗಿ ನೋಡಬೇಕಾದ್ದು, ಹೋಗಿ ಬನ್ನಿ ಅಂತ ಹೇಳಿದ್ದಾರೆ. ಅಂತ ಹೇಳಿದರೆ ಇದರಲ್ಲಿ ಏನು ಈ ದುರ್ಯೋಧನನ ಕಪಟ ಅನ್ನುವಂಥದ್ದು ಇವರ ಮಾತಿನಲ್ಲಿ ಏನು ಬರ್ತಾ ಇಲ್ಲ. ಹೀಗೆ ಆ ಉತ್ಸವದ ಬಗ್ಗೆ ಬಗೆಯಾಗಿ ವರ್ಣಿಸಿದ್ದಾರೆ. ಬಹುಗುಣ ಉದಿತಾಹ, ಬಹುಗುಣ ಅಂತೇಳಿದರೆ ಬಹಳ ಅಲ್ಲಿರುವಂಥ ಶ್ರೇಷ್ಠತೆಯ ಬಗ್ಗೆ, ಆ ಉತ್ಸವದ ಬಗ್ಗೆ, ಆ ಮಹಾವಿಷ್ಣುವಿನ ಬಗ್ಗೆ ಎಲ್ಲ ವರ್ಣಿಸಿದ್ದಾರೆ. ಇವರಿಗೆ ಪಾಂಡವರಿಗೆ ಅಂತಹ ಬಹುಗುಣವುಳ್ಳ ಪಟ್ಟಣ, ಬಹುಗುಣಂ ಪುರಂ ದ್ರಷ್ಟುಂ ಅಂತೇಳಿದರೆ ನೋಡಲಿಕ್ಕೆ, ಗಮನಾಭಿರುಚಿಷ್ಟ ಜಾತ ಅಂದರೆ ಅವರ ಗಮನ ಸೆಳೆದಿದೆ, ಅವರಿಗೆ ಆಸಕ್ತಿ ಅಭಿಲಾಷೆ ಜಾತ ಹುಟ್ಟಿದೆ ಅಂದರೆ ಹುಟ್ಟಿಸಲ್ಪಟ್ಟಿದೆ ಅಂತ ದುರ್ಯೋಧನ ಇಷ್ಟೆಲ್ಲ ಕೆಲಸ ಮಾಡಿ ಆಗಿದೆ. ಅಂದರೆ ಅಪ್ಪನಿಗೆ, ಅಪ್ಪ ನೀವು ಏನು ಯೋಚನೆ ಮಾಡೋದು ಬೇಡ, ನಾನಿದ್ದೀನಲ್ಲ, ಎಲ್ಲ ಮಾಡಿಬಿಡ್ತೇನೆ, ಮಾಡಿ ಆಗಿದೆ, ನೀವು ಯೋಚನೆನೇ ಮಾಡಬೇಡಿ ಅಂತ ಹೇಗೆ ಮಾಡಿ ಆಗಿದೆ ಅದನ್ನು ವರ್ಣಿಸ್ತಾ ಇದ್ದಾನೆ. ಅಂತೇಳಿದರೆ ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ. ನೀವು ಹೇಳಿದ್ರಲ್ಲ, ಅಲ್ಲ ನಾನು ಮನಸ್ಸು ಮಾಡಿದರೂ ಕಳಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರಲ್ವ,
ಈಗ ನೀವು ಮನಸ್ಸು ಮಾಡಿದರೆ ಸಾಕು, ಅಷ್ಟೇ ನನಗೆ ಬೇಕಾಗಿದ್ದು. ಉಳಿದ ಎಲ್ಲ ಕೆಲಸ ನಾನು ಮಾಡ್ತೇನೆ ಅಲ್ಲ, ಮಾಡಿದ್ದೇನೆ. ಆಲ್ರೆಡಿ ಪಾಸ್ಟ್ ಟೆನ್ಸಲ್ಲಿ ಉಂಟು, ಭೂತಕಾಲದಲ್ಲಿ ಮಾಡಿ ಆಗಿದೆ, ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಶ್ಲೋಕ ಮೇಲೇನೆ. ಇತ್ಯುಕ್ತವತ್ಯತ ಸುತೆ ಸ ತಥೇತ್ಯುವಾಚ ಪ್ರಾಪ್ತೇಷು ಪಾಂಡುತನಯೇಷು ತಥೈವ ಚೋಚೆ ಯಾತ್ವೈವ ತೇಪಿ ನೃಪಹೇರ್ ಹೃದಯಂ ಸಮಸ್ತಂ ಜಗ್ಮುಕ್ವಿತೇತಿ ಹೃದಯ ಸಹ ನೀತಿ ಹೇತು. 25ನೇ ಶ್ಲೋಕ. ಮಗನಾದ ದುರ್ಯೋಧನನು ಈ ಪ್ರಕಾರ ಹೇಳುತ್ತಿರಲು ಧೃತರಾಷ್ಟ್ರನು ಹಾಗೇ ಆಗಲಿ ಅಂತ ಹೇಳುತ್ತಾನೆ. ಅಂದ್ರೆ ಅವನು ಮಗನಿಗೆ 100% ಅಧೀನನಾಗುತ್ತಾನೆ. ಆಗಲೇ ಪಾಂಡವರು ಅಲ್ಲಿಗೆ ಬರುತ್ತಾರೆ. ಆ ಪಾಂಡವರಿಗೆ ಧೃತರಾಷ್ಟ್ರನು ಮಗನು ಹೇಳಿದ ಹಾಗೆ ಎಲ್ಲವನ್ನು ಹೇಳುತ್ತಾನೆ. ಆ ಪಾಂಡವರಾದರೂ ನಾವು ಅಲ್ಲಿಗೆ ಹೋಗುವುದು ಎಲ್ಲವೂ ರಾಜನಾದ ಧೃತರಾಷ್ಟ್ರನಿಗೆ ಇಷ್ಟವೆಂದು ತಿಳಿದುಕೊಂಡೆ ಪಿತೃವಚನವನ್ನು ಪಾಲಿಸಬೇಕೆಂದು ನ್ಯಾಯಕ್ಕಾಗಿ ಬುದ್ಧಿಯಿಂದ ಕೂಡಿಕೊಂಡು ಹೋಗುತ್ತಾರೆ. ಇತ್ಯುಕ್ತವತಿ ಅಥ ಸುತೆ ಸ ತಥಾ ಇತಿ ಉವಾಚ ಪ್ರಾಪ್ತೇಷು ಪಾಂಡುತನಯೇಷು ತಥೈವ ಚೋಚೆ ಜ್ಞಾತ್ವಾ ಏವ ತೇಪಿ ನೃಪತೇರ್ ಹೃದಯಂ ಸಮಸ್ತಂ ಜಗ್ಮುಹು ಪಿತಾ ಇತಿ ಪೃಥಯಾ ಸಹ ನೀತಿ ಹೇತೋಃ. ಇತ್ಯುಕ್ತವತಿ, ದುರ್ಯೋಧನನಿಂದ ಉಪಾಯವನ್ನು ಹೀಗೆ ವಿಸ್ತಾರವಾಗಿ ಹೇಳಲ್ಪಟ್ಟಾಗ ಧೃತರಾಷ್ಟ್ರನಿಗೆ, ಎಂಥ ಮಾರಾಯ ನೀನು ಇಷ್ಟು ಅಂದರೆ ಎಲ್ಲ ಕೆಲಸ ಮಾಡಿ ನನ್ನ ಹತ್ರ ಬಂದದ್ದು, ಅಂದರೆ ನನಗೊಂದು ಮನಸ್ಸು ಆಯಿತು ಅಷ್ಟೇ ನಿಂಗೆ ಅಂತೇಳಿದರೆ ಬೇಕಾದದ್ದಲ್ಲ ಅಂತೇಳಿದ್ರೆ ಎಲ್ಲ ಕೆಲಸ ಮಾಡಿಬಿಟ್ಟಿದ್ದೀನಿ ನೀನು. ಇತ್ಯುಕ್ತವತಿ, ದುರ್ಯೋಧನ ಈ ರೀತಿ ಹೇಳಲು, ಇತ್ಯುಕ್ತವತಿ ಅಥ ಸೂತೆ ಅಂದರೆ ಈ ಮಗನಿಂದ ಇಷ್ಟೆಲ್ಲ ಹೇಳಲ್ಪಟ್ಟಾಗ, ಇತ್ಯುಕ್ತವತಿ ಸುತೆ ಮಗನಿಂದ ಹೇಳಲ್ಪಡಲು, ಸ ಯಾರು ಧೃತರಾಷ್ಟ್ರ, ತಥಾ ಇತಿ ಸರಿ ಹಾಗಾದರೆ ಅಂತೇಳಿದರೆ ಮನಸ್ಸು ಮಾಡಿ ಆಗಿದೆ ನಾನು, ಅಂದರೆ ಆಗುವುದಿಲ್ಲ ಅಂತ ಇತ್ತು, ನೀನೀಗ ಆಗುವುದಿಲ್ಲ ಅಂತ ಇದ್ದದ್ದನ್ನು ಬಹಳ ಚೆನ್ನಾಗಿ ಹಾವು ಸಾಯಬಾರದು ಕೋಲು ಮುರಿಯಬಾರದು ಅಂತ ಬಹಳ ಚೆನ್ನಾಗಿ ಉಪಾಯ ಮಾಡಿ ಎಲ್ಲ ವಿಷಯ ಎಲ್ಲ ಮುಂದುವರಿಸಿ ಆಗಿದೆ. ಅಂದರೆ ನನಗಿನ್ನೇನು ತಲೆ ಬಿಸಿನೇ ಇಲ್ಲ. ಹಾಗಾದರೆ ಇನ್ನೇನು ಆಗಲಿ, ತಥಾ ಇತಿ ನೀನು ಹೇಳಿದಾಗೆ ಆಗಲಿ ಅಂತ ಇತಿ ಉವಾಚ, ತಥಾ ಇತಿ ಉವಾಚ ಹಾಗೆಯೇ ಆಗಲಿ ಅಂತ ಹೇಳಿದ. ಸ ಅಂದರೆ ಧೃತರಾಷ್ಟ್ರ, ತಥಾ ಇತಿ ಉವಾಚ ಆಯಿತು. ಹಾಗಾದರೆ ಅಂದರೆ ಅಷ್ಟೇ ತಲೆ ಬಿಸಿ ಇದ್ದದ್ದು, ಅದು ಖಂಡಿತ ಆಗುವುದಿಲ್ಲ ಅವರನ್ನು ಕಳಿಸ್ಲಿಕ್ಕೆ ಅಂತ ನೀನು ಮಾಡಿಬಿಟ್ಟಿಯಲ್ಲ. ಆಗದೇ ಇರುವಂಥ ಕೆಲಸವನ್ನು ಕಪಟದಿಂದ, ಮೋಸದಿಂದ, ವಂಚನೆಯಿಂದ ಯಾವ ಕೆಲಸವನ್ನು ಮಾಡಬಹುದು ಅಂತ ನೀನು ಏನು ಮಾಡಿಬಿಟ್ಟಿದ್ದಿ. ನೀನು ನನ್ನ ಪ್ರೀತಿಯ ಮಗನೇ, ನೀನು ಹೇಳಿದ್ದಕ್ಕೆ ನನ್ನ ಮನಸ್ಸು ಕರಗತೆ ಇರ್ತದಾ? ಕರಗಿ ಹೋಗಿದೆ ಮಗನೇ ಅಂತ ಯೋಚನೆ. ಪ್ರಾಪ್ತೇಷು ಪಾಂಡುತನಯೇಷು ಅಂದರೆ ಧೃತರಾಷ್ಟ್ರ ಈಗ ಅವರು ಬಂದು ಕೂಡ ಹೇಳಿಬಿಡ್ತೇನೆ ಅಂತ ಅವರು ಬಂದರು. ಪಾಂಡುತನಯೇಷು ಪ್ರಾಪ್ತೇಷು, ಪ್ರಾಪ್ತೇಷು ಅಂತೇಳಿದರೆ ಅವ್ರ ಹತ್ತಿರ ಬಂದಾಗ, ಪ್ರಾಪ್ತೇಷು ಅಂದರೆ ಪ್ರಾಪ್ತಿಯಾದಾಗ ಅಂತೇಳಿದರೆ ಎಷ್ಟೊತ್ತಿಗೆ ಪಾಂಡವರೆಲ್ಲ ಒಂದು ಸಲ ಬಂದು ಮಹಾರಾಜ ಅಂತ ನಮಸ್ಕಾರ ಮಾಡಿ ಹೋಗ್ಲಿಕ್ಕೆ ಉಂಟು ಕಾಣ್ತದೆ, ಬಂದಿದ್ದಾರೆ. ಸೊ ಬಂದಾಗ ತಥೈವ ಚೋಚೆ, ತಥಾ ಏವ ಹೇಗೆ ಮಗ ಹೇಳಿದ್ದಾನೋ ತಥಾ ಏವ ಚ ಊಚೆ ಹೇಳಿದ. ಯಾರು? ಧೃತರಾಷ್ಟ್ರ ಅಂತೇಳಿದರೆ ಒಂದು ಏನಿಲ್ಲ, ನಿಮಗೊಂದು ವಿಷಯ ಹೇಳಬೇಕಿತ್ತು. ವಾರಣಾವತ, ವಾರಣಾವತ ಗೊತ್ತು, ಅಲ್ಲಿ ಅಂತೆ ಇದು ವಿಷ್ಣುವಿನ ಸನ್ನಿಧಾನ ಅಂತೆ, ದೊಡ್ಡ ಉತ್ಸವ ಅಂತೆ ಅಂತ. ನಿಮಗೆ ಹೇಳಿದ ವಿಷಯ ಗೊತ್ತಿದೆಯಾ ಅಂದರೆ ನೀವು ಬಹಳ ಚೆನ್ನಾಗಿ ಆಗ್ತಾ ಇದೆಯಂತೆ, ನೀವು ಬೇಕಾದರೆ ನೋಡಿ ಬರ್ಬೋದು ಅಂತೇಳಿದರೆ ಹೊರಟು ಬಿಡಿ ಅಂತೇಳಿದರೆ ಅದಿನ್ನೇನು ನಾಳೆ ಶುರುವಾಗ್ತದೆ ಕಾಣ್ತದೆ, ನೀವು ಈಗಲೇ ಹೊರಟು ಬಿಟ್ಟರೆ ಸರಿ ಆಗ್ತದೆ ಅಂತೇಳಿದರೆ ಹೊರಡಿಸಿಯೇ ಬಿಟ್ಟ. ಯಾರು? ಧೃತರಾಷ್ಟ್ರ. ತಥೈವ ಚ, ತಥಾ ಏವ ಮಗ ಹೇಳಿದ ಹಾಗೆ, ತಥಾ ಏವ ಚ ಊಚೆ ಹೇಳಿಯೂ ಆಯಿತು. ಚ ಅಂದರೆ ಮತ್ತು ಅಂದರೆ ಊಚೆ ಹೇಳಿಬಿಟ್ಟ. ಆಗಿ ಹೋಯ್ತು, ಕೆಲಸ ಮುಗಿದು ಹೋಯ್ತು. ಶುಭಸ್ಯ ಶೀಘ್ರಂ, ಒಳ್ಳೆ ಕೆಲಸ ಬೇಗನೆ ಮಾಡಿಬಿಡಬೇಕು, ನಾಳೆಗೆ ಇಡಬಾರ್ದು ಅಂತ. ಇದು ಒಳ್ಳೆ ಕೆಲಸವ? ಮಹಾ ಕೆಟ್ಟ ಕೆಲಸ. ಪಾಪಿಷ್ಠ ದುರ್ಯೋಧನ ಬಂದು
ಇವನನ್ನು ಪಾಪಿಷ್ಠನನ್ನಾಗಿ ಮಾಡಿಬಿಟ್ಟಿದ್ದಾನೆ. ಯಾರನ್ನು? ಧೃತರಾಷ್ಟ್ರನನ್ನು. ಸೊ ಇದು ಬಹಳ ಒಂದು ಒಳ್ಳೆ ಕೆಲಸ. ಈ ಕೆಲಸ ಮಾಡಿದರೆ ಮೋಕ್ಷಕ್ಕೆ ಹೋಗುವುದು ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ಅಂಧ ತಮಸ್ಸಿಗೆ ಹೋಗಲಿಕ್ಕೆ ಬಹಳ ಏನಂತೇಳಿದರೆ ಆತುರ ಆಗಿಬಿಟ್ಟಿದೆ ಮಗನಿಗೂ ಅಪ್ಪನಿಗೂ. ಸೊ ತಥೈವ ಚ ಊಚೆ, ಇವರು ಕೂಡ ಯಾರು? ಪಾಂಡವರಿಗೆ ಈ ಧೃತರಾಷ್ಟ್ರ ಈ ವಿಷಯ ಹೇಳುವಾಗ ಜ್ಞಾತ್ವಾ ಏವ ತೇಪಿ ಅಂದರೆ ಪಾಂಡವರು ಕೂಡ, ತೇ ಅಪಿ ಅವರು ಕೂಡ, ಜ್ಞಾತ್ವಾ ಏವ ಅಂದರೆ ಇದರಲ್ಲೆಲ್ಲ ಮಗಂದು ಕಪಟ ಸೇರಿದೆ ಅಂತ ವಿಷಯ ಗೊತ್ತಾಗಿದೆ ಪಾಂಡವರಿಗೆ. ಜ್ಞಾತ್ವಾ ಏವ ತಿಳಿದಿದ್ದಾರೆ. ಏನು ಇದರ ಒಳಗಿನ ಮರ್ಮ ಬೇರೆಯೇ ಇದೆ. ಹೊರಗಿನ ಮಾತುಗಳು ಬೇರೆ, ಒಳಗೆ ಹೃದಯದಲ್ಲಿರುವುದು ಇನ್ನೊಂದು ಅನ್ನುವಂಥದ್ದನ್ನು ಜ್ಞಾತ್ವಾ ಏವ ತೇಪಿ ಅವರು ಕೂಡ ನೃಪತೆ ಹೃದಯಂ ರಾಜ ಅಂತೇಳಿದರೆ ಇವನು ಶಕುನಿ ಆಮೇಲೆ ದುರ್ಯೋಧನ ಅವರದ್ದು ಕಟುಪುತಲೀಮ, ಅವರು ಹೇಳಿದಾಗೆ ಕೇಳಿ ಎಲ್ಲ ಮಾಡುವವನು ಅನ್ನುವಂಥ ನೃಪತೆ ಹೃದಯಂ. ನೃಪತಿ ಅಂದರೆ ರಾಜ, ಅಂದರೆ ಮನುಷ್ಯರ ಒಡೆಯ. ನೃಪತಿ ಯಾರು? ರಾಜ. ನೃಪತೆ ಹೃದಯಂ ರಾಜನ ಹೃದಯ. ಧೃತರಾಷ್ಟ್ರ ಹೇಳುವಂಥ ಈ ವಿಷಯ, ಇದರ ಒಳ ಅರ್ಥ ಅಂತ ಪಾಂಡವರಿಗೆ ಗೊತ್ತೇ ಇದೆ, ತಿಳಿದೆ. ಜ್ಞಾತ್ವಾ ಏವ ಸಮಸ್ತಂ. ಹೌದು, ಇವನು ಅಂತೇಳಿದರೆ ಇದು ಇವಂದೇ ಅಲ್ಲ, ಇವನಿಗೆ ಅವನು ಮದ್ದರ್ದಿದ್ದಾನೆ, ಅವನು ಹೇಳಿಕೊಟ್ಟದ್ದನ್ನು ಇವ ಹೇಳ್ತಾ ಇದ್ದಾನೆ ಅಂತ ಗೊತ್ತಾದರೂ, ಸಮಸ್ತಂ ಎಲ್ಲ ವಿಷಯ ತಿಳಿದರೂ, ಜಗ್ಮುಹು ಹೊರಟು ಬಿಟ್ರು. ಜಗ್ಮುಹು ಜಗಾಮ ಅಂದರೆ ಏಕವಚನ, ಜಗ್ಮುಹು ಅಂದರೆ ಬಹುವಚನ. ಜಗ್ಮುಹು ಹೊರಟೇ ಬಿಟ್ರು. ಪಿತಾ ಇತಿ ದೊಡ್ಡಪ್ಪ ಹೇಳಿದ ಮೇಲೆ ಹೋಗುವುದೇ. ಯಾಕಂದರೆ ಯುಧಿಷ್ಠಿರನೊಂದು ಆ ಹಿರಿಯರಿಗೆ ಅಷ್ಟು ಗೌರವ. ಮಹಾರಾಜ ಮತ್ತು ದೊಡ್ಡವರು ಹಿರಿಯರು ಎರಡೂ ಆಗಿರುವಂಥ ಧೃತರಾಷ್ಟ್ರ ಅವನು ಹೇಳಿದ್ದಕ್ಕೆ ಆಗುವುದಿಲ್ಲ ಅನ್ನುವಂಥ ಪ್ರಶ್ನೆಯೇ ಇಲ್ಲ. ಪಿತಾ ಇತಿ ಅಂದರೆ ತಂದೆ ಹೇಳಿದ್ದಾರೆ. ಪಿತಾ ತಂದೆ ಇಲ್ಲ, ದೊಡ್ಡಪ್ಪವೇ ಇರುವುದು. ಸೊ ತಂದೆಯ ಸ್ಥಾನದಲ್ಲಿರುವಂಥ ದೊಡ್ಡಪ್ಪ ಹೇಳಿದ್ದಾರೆ. ಹೇಳಿದ ಮೇಲೆ ಮತ್ತೆ ಎರಡನೇ ಪ್ರಶ್ನೆ ಇಲ್ಲ. ಹಿರಿಯರ ಮಾತನ್ನು ಹೇಗೆ ಅಲ್ಲಿ ಕೈಕೇಯಿ ಮಂಥರೆಯ ಮಾತಿಗೆ ಒಳಗಾಗಿ ರಾಮನನ್ನು 14 ವರ್ಷ ವನವಾಸಕ್ಕೆ ಹೋಗುವಂತ ಹೇಳಿದಾಗ ಶ್ರೀರಾಮ ಅದಕ್ಕೇನಂತೆ ಈಗಲೇ ಹೊರಟು ಬಿಡ್ತೇನೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ಅಂತ ಹೇಳಿದ ಕೂಡಲೇ ಕೈಕೇಯಿಗೆ ಆಶ್ಚರ್ಯ ಆಗೋಯ್ತು. ಅಂತೇಳಿದ್ರೆ ಇಂಥ ಜನರು ಇದ್ದಾರಾ? ಅಂದರೆ ನಾನು ಹೇಳಲೂ ಇಲ್ಲ ಇನ್ನು ಪೂರ್ತಿ, ನೀನು 14 ವರ್ಷ ವನವಾಸಕ್ಕೆ ಹೋಗಬೇಕು, ಆಯಿತು ಅದಕ್ಕೇನಂತೆ. ಅರೆ ಒಂದು ಚೂರು ಒಂದು ಅಬ್ಜೆಕ್ಷನ್ ಹಾಕಲೇ ಇಲ್ಲ ಅಂತ ಹೇಳಿದರೆ ಇದು ಎಂಥ ಮನುಷ್ಯರಿ ಅಂತ ಆ ರೀತಿ ಆಶ್ಚರ್ಯ ಆಗಿಬಿಡ್ತು ಕೈಕೇಯಿಗೆ. ಅದೇ ರೀತಿಯಲ್ಲಿ ಇಲ್ಲಿ ಪಾಂಡವರು ಕೂಡ ಆಯಿತು ಅಂತ ಹೊರಟೇ ಬಿಟ್ಟರು. ಧೃತರಾಷ್ಟ್ರನಿಗೆ ಆಶ್ಚರ್ಯ, ಅರೆ ಇವರು ಏನು ಕೇಳಲಿಲ್ಲ, ಹೇಳಲಿಲ್ಲ, ಇವರು ಮುಖದಲ್ಲಿ ಏನು ಚೇಂಜ್ ಕೂಡ ಬರಲಿಲ್ಲ, ಭಾರಿ ಖುಷಿಯಲ್ಲಿ ಹೊರಟು ಬಿಟ್ಟಿದ್ದಾರೆ. ದೊಡ್ಡಪ್ಪ ಹೇಳಿದರು ಹೋಗುವುದು ನಾವು ಅಂತ. ಪೃತಯಾ ಸಹ ಅಂದರೆ ಕುಂತಿಯ ಜತೆಗೆ. ಪೃತಯ ಸಹ, ಪೃತಯ ಅಂದರೆ ಕುಂತಿ. ಸೊ ಪೃತಯ ಮಕ್ಕಳು ಪಾರ್ಥರು. ಸೊ ಪೃತಯ ಸಹ ಅಂತೇಳಿದರೆ ಕುಂತಿಯನ್ನು ಜತೆಗೆ ಕರ್ಕೊಂಡು ಹೇಳಿದ್ದಾನೆ ಧೃತರಾಷ್ಟ್ರ, ನೀವೆಲ್ಲ ಕುಟುಂಬ ಸಮೇತರಾಗಿ ನೀವು ನೋಡುವಂತಹ ಒಂದು, ಎಲ್ಲರಿಗೂ ಕುಂತಿಗೂ ಬಹಳ ಇಷ್ಟ, ಮಹಾ ದೊಡ್ಡ ವಿಷ್ಣುವಿನ ಭಕ್ತಳವಳು, ಕುಂತಿಯನ್ನು ಬಿಟ್ಟು ಹೋಗಬೇಡಿ, ನೀವೆಲ್ಲ ಹೋಗಿ ಬನ್ನಿ, ನೀವೆಲ್ಲ 5 ಜನ ಪಾಂಡವರು, ನಿಮ್ಮ ಎಲ್ಲ ದ್ರೌಪದಿ ಸಮೇತ, ನಿಮ್ಮ ತಾಯಿ ಸಮೇತ ಎಲ್ಲ ಹೋಗಿ ಬನ್ನಿ ಅಂತೇಳಿದ್ರೆ ಒಬ್ಬರು ಇಲ್ಲಿ ಇರಬಾರ್ದು, ಅವಶೇಷ ಉಳಿಬಾರ್ದು, ಮತ್ತು ನನ್ನ ಮಕ್ಕಳೇ ಇಲ್ಲಿ ಇನ್ನೂ ಕಂಟಿನ್ಯೂ ಆಗೋದು ಅಂತ ಧೃತರಾಷ್ಟ್ರನಿಗೆ ತನ್ನ ಮಗ ಏನು ಹೇಳಿದ್ದಾನೋ ಅದೇ ಥರ ಗಿಳಿ ಪಾಠ ಮಾಡಿಸಿಬಿಟ್ಟಿದ್ದಾನೆ. ಆ ಗಿಳಿ ಅದನ್ನೇ ಹೇಳ್ತದೆ. ಸೊ ಪೃತಯ ಸಹ ನೀತಿ ಹೇತೋಹೋ ಅಂತೇಳಿದರೆ ಹೇಗೆ ಶ್ರೀರಾಮ ಅಂತೇಳಿದರೆ ಅಪ್ಪನ ಮಾತನ್ನು ಪಿತೃವಾಕ್ಯ ಪರಿಪಾಲನಾರ್ಥಂ ಅಂತೇಳಿದರೆ ಅಪ್ಪ ಹೇಳಿದರು ಅಂತೆ, ಅಪ್ಪನ ಮಾತನ್ನು ಕೈಕೆ ಹೇಳಿದ್ದು, ಅಮ್ಮ ಹೇಳಿದ್ದು. ಆದ್ದರಿಂದ ಪಿತೃವಾಕ್ಯ ಪರಿಪಾಲನೆ ಅದು ಮುಖ್ಯ ಧರ್ಮ ಮಗಂದು ಅಂತ ಹೇಗೆ ಹೊರಟು ಬಿಟ್ನೋ
ಎಲ್ಲರೂ ಆಶ್ಚರ್ಯದಿಂದ ಬೆರಳಿಟ್ಬಿಡ್ತಾರೆ. ವನವಾಸಕ್ಕೆ ಹೋಗು ಅಂತ ಹೇಳಿದರೆ ಏನಪ್ಪ ಇದು, ಏನು ಅಮೆರಿಕಕ್ಕೆ ಹೋಗಲಿಕ್ಕೆ ಏನು ಯಾವುದು ಫಸ್ಟ್ ಕ್ಲಾಸ್ನಲ್ಲಿ ಹೋಗುವ ರೀತಿಯಲ್ಲಿ ಯಾವುದಾದ್ರು ಬಿಸ್ನೆಸ್ ಕ್ಲಾಸ್ ಫ್ಲೈಟಲ್ಲಿ ಅಂತೇಳಿ ಹೀಗೆ ಆರಾಮದಲ್ಲಿ ಕೂತ್ಕೊಂಡು ಹೋಗುವಂಥದ್ದು ಆ ರೀತಿ ಹೋಗಲಿಕ್ಕೆ ಹೇಳಿದ್ದಾರೆ ಅಂತ. ಶ್ರೀರಾಮ ವನವಾಸಕ್ಕೆ ಹೋಗುವಾಗ ಚಪ್ಪಲಿ ಕೂಡ ಹಾಕಲಿಕ್ಕಿಲ್ಲ, ಎಲ್ಲ ಮುಳ್ಳು ಹೆಟ್ಟುತ್ತದೆ ಕಾಲಿಗೆ, ಅಲ್ಲಿ ಮನೆ ಇಲ್ಲ, ಬದುಕಿಲ್ಲ, ಏನಿಲ್ಲ, ಹಣ್ಣು ಹಂಪಲು ತಿಂದು ಬದುಕಬೇಕು, ಅಲ್ಲಿ ಎಲ್ಲ ಪ್ರಾಣಿಗಳು ಬಂದು ಹಿಂಸೆ ಮಾಡಿ ಅವು ಕೊಂದು ಹಾಕಿಬಿಟ್ಟ. ಏನು ಯೋಚನೆನೇ, ಯಾವ ಯೋಚನೆಯೂ ಮಾಡದೆ ಶ್ರೀರಾಮ ಹೊರಟು ಬಿಟ್ಟ. ಅರೆ ಶ್ರೀರಾಮ ಹೊರಟು ಬಿಟ್ಟ, ಅವನ ಜೊತೆಗೆ ಲಕ್ಷ್ಮಣ, ನಾನು ಅವನ ಸೇವೆಗೆ ಇರೋದು, ಅವನು ಹೊರಟು ಬಿಟ್ಟ. ಹೋಗಿ ಅಮ್ಮನ ಹತ್ರ ಕೇಳ್ತಾನೆ, ನಾನು ಹೋಗಿ ಬರುವುದಾ, ನಾನು ಶ್ರೀರಾಮನ ಸೇವೆ ಮಾಡಬೇಕಂತ ಹೇಳಿದ್ರೆ ಅದೇ ಮುಖ್ಯವಾಗಿ ಮಾಡುವಂಥ ಅಮ್ಮ ಕಳಿಸಿಕೊಟ್ಬಿಟ್ಲು. ನೀನು ಮಾಡಬೇಕು, ಅದೇ ಕೆಲಸ ಮಾಡಬೇಕು, ಹೋಗು ಅಮ್ಮ ಅಣ್ಣನ ಜೊತೆಗೆ ಹೋಗು ಅಂತ. ಇವಳು ಹೊರಟು ಬಿಟ್ಲು, ಎಲ್ಲಿ ಗಂಡ ಇದ್ದಾರ ನಾನು ಅಲ್ಲೇ ಇರೋದು ಅಂತ. ಇವ ಹೇಳ್ತಾನಮ್ಮ, ನೀನು ರಾಜನ ಮಗಳು, ಜನಕ ರಾಜನ ಮಗಳು, ನಿನಗೆ ಗೊತ್ತಿಲ್ಲ ಕಾಲಿಗೆ ಮುಳ್ಳು ಹೆಟ್ಟುದು ಅಂತ ಹೇಳಿದ್ರೆ ಏನಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೊರಟು ಬಿಟ್ಲು. ನೀನು ಎಲ್ಲಿ ಇರ್ತೀಯ ಅಲ್ಲಿ ನಾನು ಇರ್ತೇನೆ ಅಂತ ಹೇಳ್ಕೊಂಡು ಅವಳು ಹೊರಟು ಬಿಟ್ಲು. ಹೀಗೆ ನೀತಿ ಹೇತೋಹೋ ಅಂತ ಹೇಳಿದ್ರೆ, ನೀತಿ ಅಂತೇಳಿದರೆ ನೀತಿ ಅನ್ನುವಂಥದ್ದು ನನ್ನ ಧರ್ಮ ಯಾವುದು ಅದನ್ನು ಮುಖ್ಯವಾಗಿ ಪಾಲಿಸಬೇಕು. ನೀತಿ ಹೇತೋಹೋ, ಹೇತೋ ಅಂದರೆ ಕಾರಣ. ಸೊ ನನ್ನ ಧರ್ಮ ಏನು, ದೊಡ್ಡಪ್ಪ ಹೇಳಿದರು ಏನಂತ ಹೇಳಿದರೆ, ಆ ವಾರಣಾವತದ ಆ ವಿಷ್ಣುವಿನ ಸನ್ನಿಧಾನದ ಉತ್ಸವ ನೋಡಿ ಬನ್ನಿ ಅಂತ. ನೋಡಿ ಬರಲಿಕ್ಕೆ ಹೋಗುದೆ, ಕುಂತಿಯನ್ನು ಕರ್ಕೊಂಡು ಹೋಗಿಬಿಡಿ, ಅವಳು ನೋಡಲಿ, ಅವಳು ಮಹಾವಿಷ್ಣು ಭಕ್ತೆ ಅಂತ. ಸರಿ ಅಮ್ಮ ನೀನು ಹೊರಡು, ಇವರು ದೊಡ್ಡಪ್ಪ ಹೇಳಿದ್ದಾರೆ ಅಂತೇಳಿದ ಮೇಲೆ ಹೋಗುದೆ ಅಂತ ಎಲ್ಲರೂ ಹೊರಟಿದ್ದಾರೆ. ನೀತಿ ಹೇತೋಹೋ ಅಂತೇಳಿದರೆ ನಮ್ಮ ಧರ್ಮದ ಪರಿಪಾಲನೆ, ಹಿರಿಯರು ಹೇಳಿದ್ದಕ್ಕೆ ಅದು ಯಾಕೆ ಏನು ಅಂತೇಳ್ಕೊಂಡು ಏನು ಪ್ರಶ್ನೆ ಮಾಡೋದು ಇಲ್ಲ ಅಂತ ಹೇಳಿಬಿಟ್ಟು ಹೊರಟಿದ್ದಾರೆ. 25ನೇ ಶ್ಲೋಕ. ಮಗನು ಹೀಗೆ ನುಡಿಯಲು ಇತ್ಯುಕ್ತವತಿ ಸುತೇ ಅಂದರೆ ಮಗನಿಂದ ಈ ರೀತಿ ಹೇಳಲ್ಪಡಲು ಧೃತರಾಷ್ಟ್ರ ಸ ತಥಾ ಇತಿ ಉವಾಚ ಹಾಗೆಯೇ ಆಗಲಿ ಅಂತ ಹೇಳಿದ. ಪಾಂಡವರು ತನ್ನ ಬಳಿ ಬಂದಾಗ ಪ್ರಾಪ್ತೇಶು ಪಾಂಡುತನಯೇಶು, ಪಾಂಡುವಿನ ತನಯರು, ಪಾಂಡುತನಯೇಶು ಪ್ರಾಪ್ತೇಶು ಅವರು ಅಂದರೆ ಒಂದು ಬಂದಿದ್ದಾರೆ, ಅವರು ನಮಸ್ಕಾರ ಮಾಡಲಿಕ್ಕೆ ಬಂದಿದ್ದಾರೆ, ಪ್ರತಿದಿನ ಬರ್ತಾರೆ. ಹಾಗೆ ಬಂದಾಗ ಏನಂತ ಹೇಳಿದ್ರೆ ತಥಾ ಏವ ಚೋಚಿ, ಹೇಗೆ ಗಿಳಿಪಾಠ ಮಾಡಿಸಿದ್ದಾನೋ ದುರ್ಯೋಧನ ಮಗ, ಪ್ರೀತಿಯ ಮಗ, ಹಾಗೆ ಇವರನ್ನು ಪಾಂಡುವಿನ ಮಕ್ಕಳನ್ನು ಕಳಿಸುವ ಅಂತ ಕೊಂಬಿಟ್ಟು ಹೇಳಿದ. ಅಲ್ಲಿಂದ ಅವರು ಕೂಡ ಅವನ ಮನಸ್ಸನ್ನು ಚೆನ್ನಾಗಿ ಅರಿತವರು. ನೃಪತೆ ಹೃದಯಂ, ರಾಜನಿಗೆ ಅವನ ಮನಸ್ಸು ಏನಿದು ಅಂತ ವಿಷಯ ಗೊತ್ತೇ ಆಗಿದೆ ಅವರಿಗೆ. ಜ್ಞಾತ್ವ ಏವ ತೇಪಿ, ಅವರು ಕೂಡ ಸಮಸ್ತಂ ಅಂದರೆ ಎಲ್ಲ ವಿಷಯ ಅರ್ಥ ಆಗಿದೆ. ಆದರೂ ಜಗ್ಮುಹು ಏನು ಹೊರಟು ಬಿಟ್ಟರು. ಯಾಕೆ ಪಿತಾ ಇತಿ, ದೊಡ್ಡಪ್ಪ ಹೇಳಿದ್ದಾರೆ ಅನ್ನುವಂಥ ಗೌರವ ಭಾವದಿಂದ. ಆಮೇಲೆ ನೀತಿ ಹೇತೋಹೋ, ನೀತಿಯ ರಕ್ಷಣೆಗಾಗಿ, ಹಿರಿಯರು ಹೇಳಿದರೆ ಅವರು ಹೇಳಿದಾಗೆ ಅಂತೇಳಿದರೆ ಧೃತರಾಷ್ಟ್ರ ಏನು ಹೇಳಿದ, ಹೋಗಿ ಬನ್ನಿ, ಹೊರಡಿ ನೀವು, ಅಮ್ಮನನ್ನು ಕರ್ಕೊಂಡೋಗಿ ಅವಳಿಗೂ ತೋರಿಸಿ ಅಂತೇಳಿದರೆ ಹಾಗೆ ಮಾಡಿದರು. ದೊಡ್ಡಪ್ಪ ಎಂಬ ಗೌರವ ಭಾವದಿಂದ ನೀತಿಯ ರಕ್ಷಣೆಗಾಗಿ ನೀತಿ ಹೇತೋಹೋ, ತಾಯಿಯಾದ ಕುಂತಿಯೊಂದಿಗೆ ಪ್ರತಯಾ ಸಹ ಹೊರಟರು. ಜಗ್ಮುಹು ಎಲ್ಲಿಗೆ, ವಾರಣಾವತಕ್ಕೆ ಜಗ್ಮುಹು ಹೊರಟು ನಿಂತರು. ಹೀಗೆ ದುರ್ಯೋಧನನ ವಂಚನೆಗೆ ಬಲಿಯಾದ ಧೃತರಾಷ್ಟ್ರ ತನ್ನ ಮಗನ ಕಪಟದ ಮಾತುಗಳಿಗೆ ಏನು ಮಾಡಿದ, ಸಮ್ಮತಿಸಿದ. ಪಾಂಡವರು ಎಂದಿನಂತೆ ತನ್ನ ಬಳಿ ನಿತ್ಯದಂತೆ ನಮಸ್ಕಾರ ಮಾಡಲಿಕ್ಕೆ ಗೌರವ ಸಲ್ಲಿಸಲೆಂದು ಬಂದಾಗ ಅವರಿಗೆ ವಾರಣಾವತಕ್ಕೆ ತೆರಳಲು ತಿಳಿಸಿದ. ಹೀಗೆ ಜ್ಞಾನಿಗಳಾದ ಪಾಂಡವರಿಗೆ ಇವನ ಮಾತಿನ ಹಿಂದಿನ ದುರ್ಭಾವನೆ ಸ್ಪಷ್ಟ ತಿಳಿದಿದೆ. ಆದರೂ ಗುರು ಹಿರಿಯರ ಮಾತನ್ನು ಗೌರವಿಸಬೇಕು ಎಂಬ ಲೋಕದ ನೀತಿಯನ್ನು ಪಾಲಿಸಲು ಆ ಧೃತರಾಷ್ಟ್ರನ ಮಾತನ್ನು ಅಂಗೀಕರಿಸಿ ಕುಂತಿಯೊಂದಿಗೆ ವಾರಣಾವತಕ್ಕೆ ಹೊರಟು ನಿಂತರು ಎಂಬುದು ಅರ್ಥ. ಅಲ್ಲಿ ಶ್ರೀರಾಮನನ್ನು ವನವಾಸಕ್ಕೆ ಕಳಿಸಿದರು, ಇಲ್ಲಿ ಪಾಂಡವರನ್ನು ಕುಂತಿ ಸಮೇತ ವಾರಣಾವತಕ್ಕೆ ಅರಗಿನ ಅರಮನೆಗೆ ಕಳಿಸ್ತಾ ಇದ್ದಾರೆ, ಹೊರಟು ಬಿಟ್ಟರು ಅನ್ನುವಲ್ಲಿಗೆ ಇವತ್ತಿನ ಇದನ್ನು ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ.